ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕರಾವಳಿ ಭಾಗದಲ್ಲಿರುವಂಥದ್ದನ್ನೆಲ್ಲ ಇಲ್ಲಿ ತರಕ್ಕೆ ಶುರು ಮಾಡಿದರೆ ಕರಾವಳಿಗೆ ಹೋಗಿ ನೋಡಬೇಕಾಗಿರುವಂಥದ್ದೇ ಕಡಿಮೆ ಆಗಿಬಿಡುತ್ತೆ ಅಲ್ಲ. ನೀವು ಅದನ್ನೇ ಆಯಾ ಭಾಗಗಳಲ್ಲಿ ಅವುಗಳ ಆ ಸೊಗಡನ್ನು ಹಾಗೆ ಇಡಿ, ಅದನ್ನು ಯಾಕೆ ಹಾಳು ಮಾಡ್ತೀರಾ? ಎಲ್ಲ ಕಡೆಗೂ ಅದೇ ಸಿಗೋದಾದ್ರೆ ಅಲ್ಲಿಗೆ ಯಾಕೆ ಹೋಗ್ತಾರೆ? ಇಲ್ಲಿಗೆ ಬರೋದು ಬೇಡ, ಅಲ್ಲೇ ಇರಲಿ. ಅದು ಎಲ್ಲವೂ ಅಲ್ಲೇ ಇರಬೇಕು, ಅಲ್ಲೇ ಇದ್ದರೆ ಚೆಂದ. ಅದು ಒಂದು ಕಡೆಗೆ ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಆಗ್ತಾ ಇದ್ದಂತಹ ಪ್ರತಿಭಟನೆ ಇದೆಯಲ್ಲ, ಈಗ ಇನ್ನೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕಾರಣ ಟೌನ್ಶಿಪ್ ಬೇಕು ಅನ್ನೋ ರೈತರು ಈಗ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇಬ್ಬರ ನಡುವೆ ಕೂಡ ಇವತ್ತಿನ ಮಾತಿನ ಚಕಮಕಿ ಜೋರಾಯಿತು. ಯಾವ ಹಂತಕ್ಕೆ ಹೋಗಿತ್ತು ಸ್ಟೋರಿ ನೋಡಿ. ಮತ್ತೆ ತೀವ್ರಗೊಂಡ ಬಿಡದಿ ಟೌನ್ಶಿಪ್ ಜಟಾಪಟಿ. ಯೋಜನೆ ವಿರೋಧಿಸಿ ಮುಂದುವರೆದ ಹೋರಾಟ. ಪರ ವಿರೋಧ, ರೈತರ ನಡುವೆ ತಳ್ಳಾಟ, ನೂಕಾಟ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ರೈತರ ಹೋರಾಟಕ್ಕೆ ಈಗ ಇಡೀ ರಾಜ್ಯದ ರೈತ ಸಂಘಟನೆಗಳು ಆನೆಬಲವನ್ನ ತುಂಬಿವೆ. ಇವತ್ತು 486ನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನೆಗೆ ಬೆಂಬಲ ಕೊಡುವುದಕ್ಕೆ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, ಮಂಡ್ಯ, ಮೈಸೂರು, ಹಾಸನ ಸೇರಿ ಬರೋಬ್ಬರಿ 15ಕ್ಕೂ ಹೆಚ್ಚು ಜಿಲ್ಲೆಗಳ ರೈತ ಮುಖಂಡರು ಮತ್ತು ಹೋರಾಟಗಾರರು ಭೈರಮಂಗಲ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಭೈರಮಂಗಲ ಗ್ರಾಮದಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರೈತರ ಹೋರಾಟಕ್ಕೆ ಬೆಂಬಲ ನೀಡಲು ಬಂದ ಹೊರ ಜಿಲ್ಲೆಯ ರೈತರಿಗೆ ಯೋಜನೆಯ ಪರ ಇರುವ ರೈತರು ತಡೆಯೊಡ್ಡುವ ಕೆಲಸ ಮಾಡಿದ್ದಾರೆ. ಈ ವೇಳೆ ರೈತರ ನಡುವೆ ವಾಗ್ವಾದ ನಡೆದು ತಳ್ಳಾಟ, ನೂಕಾಟ ಕೂಡ ಆಗಿದೆ. ಕಾರು, ಬಸ್ಸುಗಳನ್ನ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಹೊರ ಜಿಲ್ಲೆಗಳಿಂದ ಬಂದಿದ್ದ ರೈತರನ್ನ ಯೋಜನೆಯ ಪರ ರೈತರು ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಊರಿನ ವಿಚಾರಕ್ಕೆ ಹೊರಗಿನವರು ಬರೋದು ಬೇಡ ಅಂಥೇಳಿ ಕಿಡಿಕಾರಿದ್ರು. ಉಭಯ ಬಣಗಳ ನಡುವೆ ವಾಗ್ವಾದ ಕೈಮೀರುವ ಹಂತ ತಲುಪಿತ್ತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಎರಡು ಕಡೆಯವರನ್ನ ಸಮಾಧಾನಪಡಿಸಿ ಸಂಘರ್ಷವನ್ನ ತಪ್ಪಿಸಿದ್ದಾರೆ. ನಾವು ಪ್ರಾಣ ಬಿಟ್ಟೆವು, ಭೂಮಿ ಬಿಡಲ್ಲ. ರಾಜಕೀಯ ಪ್ರತಿಷ್ಠೆಗೆ ರೈತರ ಬಲಿ ಕೊಡಬೇಡಿ. ಇನ್ನು ಭೈರಮಂಗಲ ಸರ್ಕಲ್ನಲ್ಲಿ ಯೋಜನೆಯನ್ನ ವಿರೋಧಿಸಿ ರೈತರು ಬೃಹತ್ ರೈತ ಸಮಾವೇಶ ನಡೆಸಿದ್ರು. ರೈತರ ಕೃಷಿ ಭೂಮಿ ಕಿತ್ಕೊಂಡು ಟೌನ್ಶಿಪ್ ಮಾಡೋದು ಸರಿಯಲ್ಲ, ಬಲವಂತವಾಗಿ ಭೂಸ್ವಾಧೀನ ಮಾಡಿ ಸರ್ಕಾರ ದರ್ಪ ತೋರ್ತಿದೆ. ಯಾವುದೇ ಕಾರಣಕ್ಕೂ ಪ್ರಾಣ ಬಿಟ್ಟರು ನಾವು ಭೂಮಿ ಬಿಡಲ್ಲ. ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಲಿ, ಅದನ್ನ ಬಿಟ್ಟು ಕೃಷಿ ಭೂಮಿಯನ್ನ ಹಾಳು ಮಾಡಬೇಡಿ. ರಾಜಕೀಯ ಪ್ರತಿಷ್ಠೆಗೆ ರೈತರನ್ನ ಬಲಿ ಕೊಡಬೇಡಿ ಅಂತ ಮನವಿ ಮಾಡಿದ್ರು. ಈಗಾಗಲೇ ದೇವನಹಳ್ಳಿ ಹೋರಾಟನೂ ಕೂಡ 1300 ದಿನಗಳು ದಾಟಿದ ಮೇಲೆ ಸರ್ಕಾರಕ್ಕೆ ಬುದ್ಧಿ ಬಂತು, ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸ ಆಯಿತು. ಬಿಡದಿ ಹೋರಾಟದಲ್ಲೂ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದೆ. ಇದು ಕೇವಲ ಬಿಡದಿ ರೈತರ ಹೋರಾಟ ಅಷ್ಟೇ ಆಗಿ ಉಳಿದಿಲ್ಲ. ಇದು ಇಡೀ ಕರ್ನಾಟಕದ ರೈತರ ಹೋರಾಟವಾಗಿ ಪರಿಣಮಿಸಿದೆ. ನಾಳೆ ಇದು ಇಡೀ ಭಾರತದ ರೈತರ ಹೋರಾಟವಾಗಿ ಕೂಡ ಪರಿಣಮಿಸುತ್ತೆ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಪರ ವಿರೋಧದ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಯೋಜನೆಯ ಪರ ಇರುವಂತಹ ರೈತರು ಹೋರಾಟಕ್ಕಿಳಿದು ಭೈರಮಂಗಲ ಗ್ರಾಮದಲ್ಲಿ ಘರ್ಷಣೆಗೆ ಕಾರಣವಾಗಿದೆ. ಇದು ಪೊಲೀಸರಿಗೂ ಕೂಡ ತಲೆನೋವು ತಂದಿಟ್ಟಿದೆ. ವಿನಯ್, ಪಬ್ಲಿಕ್ ಟಿವಿ, ರಾಮನಗರ.